ನಮಸ್ಕಾರ ಎಲ್ರಿಗೂ ಚಿನ್ನದ ಮೇಲೆ ಮತ್ತೆ ಜಿಎಸ್ಟಿ ರೇಟ್ಗಳು ಜಾಸ್ತಿ ಆಗುವಂತ ಲಕ್ಷಣಗಳೇ ಕಾಣಿಸ್ತಾ ಇದೆ. ಸೊ ಮೊನ್ನೆ ಒಂದಷ್ಟು ವಿಚಾರಗಳ ಬಗ್ಗೆ ಚರ್ಚೆ ನಡೆದಿರುವಂತದ್ದು. ಪಾಪ್ಕಾರ್ನ್ ಮೇಲೆ ಜಿಎಸ್ಟಿ ಮಾಡ್ತೀವಿ ಅಂತ ಹೇಳಿದ್ರು, ಜೊತೆಗೆ ಚಿನ್ನದಲ್ಲೂ ಸಹ ಜಿಎಸ್ಟಿ ಬೆಲೆ ಜಾಸ್ತಿ ಮಾಡ್ತೀವಿ ಅಂತ ಹೇಳಿ ಕೇಂದ್ರ ಸರ್ಕಾರದವರು ಒಂದಷ್ಟು ಚರ್ಚೆಗಳನ್ನ ನಡೆಸ್ತಾ ಇದ್ದಾರೆ. ಸೊ ಈಗ ಬರ್ತಾ ಇರುವಂತ 2025ರ ಬಜೆಟ್ ಅಲ್ಲಿ ಚಿನ್ನದ ಬೆಲೆ ಮತ್ತೆ ಜಾಸ್ತಿ ಆಗುವಂತ ಚಾನ್ಸಸ್ ಗಳೇ ಇದೆ ಅಂತ ಕಾಣಿಸ್ತಾ ಇದೆ. ಜಿಎಸ್ಟಿನ ಜಾಸ್ತಿ ಮಾಡ್ತಾ ಇದ್ದಾರೆ ಅಂತ. ಜಿಎಸ್ಟಿ ಜಾಸ್ತಿ ಆದ್ರೆ ಎಷ್ಟು ತೊಂದರೆ ಆಗುತ್ತೆ ಅಂತ ಹೇಳಿ ಜನಕ್ಕೆ, ಸಾಮಾನ್ಯ ಜನರಿಗೆ ಗೊತ್ತು, ಆದ್ರೆ ಸರ್ಕಾರದಲ್ಲಿ ಕೂತ್ಕೊಂಡಿರೋರ್ಗೆ ಏನ್ ಗೊತ್ತು. ಯಾವಾಗ ನೋಡಿದ್ರು ಟ್ಯಾಕ್ಸ್ 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 ಅಂತ ಜನಗಳ ಪ್ರಾಣ ಹಿಂಡಕ್ಕೆ ಇದಾರೆ ಅಂತ ಅನ್ಸ್ಬಿಡುತ್ತೆ. ಒಂದೊಂದ್ಸತಿ ನಿಜವಾಗ್ಲೂ ಬೇಜಾರಾಗ್ಬಿಡುತ್ತೆ. ತಿನ್ನೋ ಪಾಪ್ಕಾರ್ನ್ ಮೇಲೂ ಜಿಎಸ್ಟಿ ಹಾಕ್ತೀನಿ ಅಂತ ಹೇಳ್ತಾ ಇದಾರಲ್ಲ, ಏನ್ ಅನ್ಬೇಕು ಗೊತ್ತಿಲ್ಲ. ಸೊ ಚಿನ್ನದಲ್ಲೂ ಸಹ ವ್ಯತ್ಯಾಸಗಳು ಬಹಳಷ್ಟು ಆಗುವಂತ ಸಾಧ್ಯತೆಗಳನ್ನೇ ಕಾಣಿಸ್ತಾ ಇರುವಂತದ್ದು. ಹಾಗಾದ್ರೆ ಇವತ್ತು ಶನಿವಾರ ಚಿನ್ನ ಹಾಗೂ ಬೆಳ್ಳಿಯ ದರದಲ್ಲಿ ಎಷ್ಟು ವ್ಯತ್ಯಾಸ ಇದೆ, ಎಷ್ಟಾಗಿದೆ ಇವತ್ತಿನ ಬೆಲೆ ಅಂತ ಹೇಳಿ ಈ ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗ್ಬಿಡೋಣ. ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪೂರ್ತಿಯಾಗಿ ವಿಡಿಯೋನ ನೋಡೋದನ್ನ ಮರಿಬೇಡಿ. ಹಾಗಾದ್ರೆ ಇವತ್ತು 22 ಕ್ಯಾರೆಟ್ ಚಿನ್ನ 1 ಗ್ರಾಮ್ಗೆ ಎಷ್ಟಿದೆ ಅಂತ ನೋಡೋಣ. 7,151 ರೂಪಾಯಿ ಇದೆ. ನಿನ್ನೆ 7,150 ರೂಪಾಯಿ ಇತ್ತು. 10 ಗ್ರಾಮಿನ ಚಿನ್ನ 71,510 ರೂಪಾಯಿ ಇದೆ. ನಿನ್ನೆ 51,500 ರೂಪಾಯಿ ಇತ್ತು. ನಿನ್ನೆಗೂ ಇವತ್ತಿಗೂ ನಿಮ್ಗೆ 18 ಕ್ಯಾರೆಟ್ ಚಿನ್ನದಲ್ಲಿ 1 ರೂಪಾಯಿ ಬೆಲೆ ಜಾಸ್ತಿ ಆಗಿದೆ, ಮತ್ತೆ ಇನ್ಕ್ರೀಸ್ ಆಗಿರುವಂತದ್ದು. 10 ಗ್ರಾಮಿನ ಮೇಲೆ ತಗೋತೀನಿ ಅಂದ್ರೆ 10 ರೂಪಾಯಿ ನಿಮ್ಗೆ ಜಾಸ್ತಿ ಆಗುತ್ತೆ. 24 ಕ್ಯಾರೆಟ್ ಚಿನ್ನ ನೋಡೋದಾದ್ರೆ ನಾವು ಇವತ್ತು 1 ಗ್ರಾಮ್ಗೆ ನಿಮ್ಗೆ 7,801 ರೂಪಾಯಿ ಆಗಿದೆ. ನಿನ್ನೆ 7,800 ರೂಪಾಯಿ ಇತ್ತು. 10 ಗ್ರಾಮಿನ ಚಿನ್ನ 78,010 ರೂಪಾಯಿ ಇದೆ. ನಿನ್ನೆ 78,000 ರೂಪಾಯಿ ಇತ್ತು. ಇದು ಸಹ 1 ರೂಪಾಯಿ ಜಾಸ್ತಿ ಆಗಿದೆ. ಅಂತ ಮೇಜರ್ ಆಗಿ ಏನು ಜಾಸ್ತಿ ಆಗ್ಲಿಲ್ಲ. ಸೊ 18 ಕ್ಯಾರೆಟ್ ಚಿನ್ನ ನೋಡೋಣ. 1 ಗ್ರಾಮ್ಗೆ ಇವತ್ತು 5,851 ರೂಪಾಯಿ ಇದೆ. ನಿನ್ನೆ 5,850 ರೂಪಾಯಿ ಇತ್ತು. 10 ಗ್ರಾಮಿನ ಚಿನ್ನ 58,510 ರೂಪಾಯಿ ಇವತ್ತಿದೆ. ನಿನ್ನೆ 58,500 ರೂಪಾಯಿ ಇತ್ತು. ಇಲ್ಲೂ ಸಹ 1 ರೂಪಾಯಿ ಅಷ್ಟೇನೆ. ಅಂತ ಮೇಜರ್ ಆಗಿ ಏನು ಡಿಫ್ರೆನ್ಸ್ ಗಳು ಕಾಣಿಸಿಲ್ಲ. ಸೊ ಬೆಳ್ಳಿಯ ದರದ ಬಗ್ಗೆ ನಾವು ಮಾತಾಡೋದಾದ್ರೆ ಇವತ್ತು 1 ಗ್ರಾಮ್ಗೆ 92 ರೂಪೀಸ್ 40 ಪೈಸಾ, 92 ರೂಪಾಯಿ 40 ಪೈಸಾ ಆಗಿದೆ. ಅದೇ ನೀವು 1 ಕೆಜಿ ಬೆಳ್ಳಿ ಖರೀದಿ ಮಾಡ್ತೀನಿ ಅಂತ ಹೇಳಿದ್ರೆ 92,400 ರೂಪಾಯಿ ಆಗುತ್ತೆ. ನಿನ್ನೆಗೂ ಇವತ್ತಿಗೂ 10 ಪೈಸಾ ಕಮ್ಮಿ ಆಗಿದೆ ಅಂತ ಹೇಳ್ತಾ ಇದಾರೆ. ಬಟ್ ಅಂತ ಮೇಜರ್ ಏನು ಡಿಫ್ರೆನ್ಸ್ ಆಗೋದಿಲ್ಲ. ಚಿನ್ನದ ಬೆಲೆ 1 ರೂಪಾಯಿ ಬೆಲೆ ಜಾಸ್ತಿ ಆಗಿದೆ ಇವತ್ತು ಶನಿವಾರ. ಮತ್ತೆ ಭಾನುವಾರದಲ್ಲಿ ಏನಾದ್ರೂ ವ್ಯತ್ಯಾಸ ಆಗತ್ತಾ ಅಂತ ಹೇಳಿ ನಾವು ಕಾದ್ ನೋಡ್ಬೇಕು. ಇದ್ರ ಜೊತೆಗೆ ನಾನು ಹೇಳ್ದಂಗೆ ಚಿನ್ನದ ಮೇಲೆ ಇವಾಗ ಜಿಎಸ್ಟಿ ಕೂಡ ಜಾಸ್ತಿ ಆಗುವಂತ ಸಾಧ್ಯತೆಗಳು ಕಾಣಿಸ್ತಾ ಇರುವಂತದ್ದು. ಹೇಳಿದ್ದಾರೆ ಜಾಸ್ತಿ ಮಾಡ್ತೀವಿ ಅಂತ ಹೇಳ್ಬಿಟ್ಟು. ಸೊ ಕಾದ್ ನೋಡ್ಬೇಕು. ಈ ಸತಿ ಬಜೆಟ್ ಅಲ್ಲಿ ಇನ್ನೇನೇನ್ ಮಾಡ್ತಾರೋ ಗೊತ್ತಿಲ್ಲ. ಆಕ್ಚುಲಿ ಲಾಸ್ಟ್ ಬಜೆಟ್ ಅಲ್ಲೂ ಕೂಡ ಜಾಸ್ತಿ ಮಾಡಿದ್ರು. ಈ ಬಜೆಟ್ ಅಲ್ಲೂ ಜಾಸ್ತಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಈ ತರ ಮಾಡ್ತಾ ಇದ್ರೆ ನಿಜವಾಗ್ಲೂ ಎಲ್ರಿಗೂ ತುಂಬಾ ಕಷ್ಟ ಆಗುತ್ತೆ ಅಂತ ಗೊತ್ತು ನನಗೆ. ಸೊ ನಿಮ್ಮ ಅನಿಸಿಕೆನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸೋದನ್ನ ಮರಿಬೇಡಿ. ಇದೇ ರೀತಿ ವಿಡಿಯೋಸ್ಗಳು ಚಾನಲ್ ಅಲ್ಲಿ ಬರ್ತಾ ಇರುತ್ತೆ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಒತ್ತಿಟ್ಕೊಳ್ಳಿ. ನೋಟಿಫಿಕೇಶನ್ ಸಹ ನಿಮ್ಮ ಫೋನ್ಗೆ ಬರ್ತಾ ಇರುತ್ತೆ. ಸಿಗೋಣ ಮತ್ತೊಂದು ವಿಡಿಯೋದೊಂದಿಗೆ. ನಮಸ್ಕಾರ.